ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಹುಣಸೆ ಹುಳಿನ ಉಪಯೋಗಿಸ್ಬಿಟ್ಟು ಕುಕ್ಕರಲ್ಲಿ ಹುಣಸೆ ಹುಳಿ ಚಿತ್ರಾನ್ನ ಅಂತ ಮಾಡ್ತಿದ್ದೀನಿ ನೋಡಿ. ಇವಾಗ ನಾನು ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಸನ್ಫ್ಯೂರ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಕಾದ ನಂತರ ಸೂಪರಾಗಿತ್ತು ಫ್ರೆಂಡ್ಸ್. ಓಕೆ, ಒಮ್ಮೆ ಖಂಡಿತ ಮಾಡಿ ನೋಡಿ. ಯಾವಾಗಲೂ ನಾವು ಮಾಮೂಲಿ ಚಿತ್ರಾನ್ನಗಳು ಲೆಮನ್ದಂತೆ ಮಾವಿನಕಾಯಿದು ಈ ಥರದ್ದೆಲ್ಲ ಮಾಡ್ತಾಯಿರ್ತೀವಿ. ಓಕೆ, ಈ ಥರ ಒಮ್ಮೆ ಮಾಡಿ ನೋಡಿ. ಇದು ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಕ್ಕೊತಿದ್ದೀನಿ, 1 ಸ್ಪೂನು ಫುಲ್ಲು, ಒಂದು ದೊಡ್ಡ ಸ್ಪೂನಲ್ಲಿ. ಮತ್ತು ಹಾಗೆ 1 ಸ್ಪೂನು ಉದ್ದಿನಬೇಳೆನ ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ನೋಡಿ ಈ ರೀತಿ. ಮತ್ತು ಸ್ವಲ್ಪ ಒಂದು 1/4 ಚಮಚದಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಸಾಸಿವೆ. ಇಷ್ಟು ಸ್ವಲ್ಪ ಚಟಪಟ ಅಂತ ಸಿಡ್ಕೊಳ್ಳಿ, ಸ್ವಲ್ಪ ಕಲರ್ ಒಂಚೂರು ಚೇಂಜ್ ಆಗಲಿ. ನಂತರ ಕಡಲೆ ಬೀಜ 1 ಹಿಡಿ, ಅಂದರೆ ನನ್ನ ಕೈನಲ್ಲಿ 1 ಹಿಡಿನ ಹಾಕ್ಕೊಂಡಿದ್ದೀನಿ. ಒಂದು 3-4 ಚಮಚ ಅಂತ ಹೇಳ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದನ್ನು ಮಿಕ್ಸನ್ನು ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸೂಪರಾಗಿ ಟೇಸ್ಟಾಗಿತ್ತು. ಒಂದು ದಪ್ಪ ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮಮ್ಮ ಅವಾಗ ಕರಿಬೇವಿನ ಸೊಪ್ಪು, ಇದೆಲ್ಲ ಸಿಗ್ತಾರಲ್ಲ, ನಿಂಬೆಹಣ್ಣೆಲ್ಲ, ಆಗ ಹುಣಸೆ ಹುಳಿ ಚಿತ್ರಾನ್ನ ಅಂತ ಹಾಗೆಲ್ಲ ಮಾಡೋರು. ಬಟ್ ಗೊಜ್ಜುನ ಮಾಡಿಬಿಟ್ಟು ಅನ್ನನ ಕಲಿಸ್ತಾಯಿದ್ರು. ಬಟ್ ನಾನಿವಾಗ ಈ ಥರ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನು ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಾನು ಒಂದು 5-6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು 5-6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ನಿಮಗೆ ಬೇಡ ಹಸಿಮೆಣ್ಸಿನ್ಕಾಯಿ ಅಂದರೆ ನೀವು ಒಣಮೆಣ್ಸಿನ್ಕಾಯಿನ ಖಂಡಿತ ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋಂಥದ್ದು. ಆ್ಯಕ್ಚುಲಿ ನಾನು ಅಂಗಡಿಯಿಂದ ಜಾಸ್ತಿ ಯಾವುದನ್ನೂ ತಂದು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಇರೋವಂಥ ಐಟಮ್ನಲ್ಲೇ ನಾನು ಮಾಡೋದು. ಬಟ್ ಹೈಜೆನಿಕ್ಕಾಗಿ ಆರೋಗ್ಯವಾಗಿರುತ್ತೆ ಅಂತ. ಓಕೆ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನೀವು ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದರೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ನಿಮಗೆ ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ, ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ, ಖಾರ ಪುಡಿ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಮತ್ತು ಒಂದು 2 ಟೊಮೊಟೊನ, ನಾಟಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಇದ್ರ ಜೊತೆನಲ್ಲಿ ಹಾಕ್ತಿದ್ದೀನಿ. ಎರಡನ್ನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಅದಕ್ಕೋಸ್ಕರ ಎರಡನ್ನೂ ಹಾಕ್ಕೊಳ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸಿನ ಮಾಡ್ಕೊಳ್ಳೋಣ. ಖಂಡಿತ ಬ್ಯಾಚುಲರು ಸಹ ಮಾಡ್ಬೋದು. ಇದು ಹುಣಸೆ ರಸ ನೋಡಿ, ನಾನು ನೆನೆಸಿಟ್ಕೊಂಡಿದ್ದು ಹಳೆ ಹುಣಸೆಹಣ್ಣು, ಅದಕ್ಕೆ ಕರ್ರಗಿದೆ, ಸ್ವಲ್ಪ ಕಪ್ಪು ಕಲರ್ ಇದೆ. ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಟೊಮೊಟೊನೂ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡ್ರೆ ಸಾಕು. ಇಲ್ಲ ಟೊಮೊಟೊ ನಮಗೆ ಬೇಡ ಅಂದರೆ ಫುಲ್ ಬರೀ ನೀವು ಹುಣಸೆ ಹುಳಿನೇ ನೀವು ಹಾಕ್ಕೊಳ್ಬೋದು. ಓಕೆನಾ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ. ನಾನು 2.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 5 ಲೋಟ ನೀರನ್ನ ತೊಗೊಂಡಿದ್ದೀನಿ. ಇವತ್ತು ನೀರನ್ನ ಕಾಯಿಸ್ಬಿಟ್ಟು ನಾನು ಹಾಕ್ತಾಯಿಲ್ಲ, ಡೈರೆಕ್ಟ್ ಹಂಗೆ ನಾರ್ಮಲ್ ವಾಟರ್ನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. 5 ಲೋಟ ನೀರು. ಸೇಮ್ ಒಂದೇ ನಿಮ್ಮ ಮನೆಯಲ್ಲಿ ಯಾವ ಅಳತೆಗೆ ಅಕ್ಕಿ ಹಾಕ್ಕೊಂಡಿರ್ತೀರೋ ಆ ಅಳತೆ ನೀರನ್ನ ಹಾಕ್ಕೋಬೇಕು. ಈಗ ಕುದೀತಾ ಇದೆ ನೋಡಿ. ಕುದಿಯೋ ಟೈಮ್ನಲ್ಲಿ ಅಕ್ಕಿನ ನಾನು ತೊಳೆದ್ಬಿಟ್ಟು ಒಂದು 2-3 ಸರಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಖಂಡಿತ ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ ಫ್ರೆಂಡ್ಸ್. ಸೋನಾ ಮಸೂರಿ ಯೂಸ್ ಮಾಡ್ತಾಯಿದ್ದೀನಿ. ನೆನೆಸಿ ಇಡೋದ್ರಿಂದ ಚೆನ್ನಾಗಿ ಬೇಗ ಬೇಯುತ್ತೆ ಮತ್ತು ಉದುದ್ರಾಗಿ ಬರುತ್ತೆ. ಓಕೆನಾ. ನೀರು ಕುದ್ದ ನಂತರನೇ ನೀವು ಅಕ್ಕಿನ ಹಾಕಬೇಕಾಗತ್ತೆ. ಕುದಿಯೋಕ್ಕೆ ಮುಂಚೆ ಖಂಡಿತ ಹಾಕ್ಬೇಡಿ ನೋಡಿ. ಈ ಥರ ಬೇಯೋ ಟೈಮ್ನಲ್ಲಿ ಅಕ್ಕಿ ಎಲ್ಲ ಮೇಲೆ ಬಂದಿರುತ್ತಲ್ಲ, ಆ ಟೈಮ್ನಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ಬರ್ಸ್ಕೋಬೇಕು. ಕುದಿಯೋಕ್ಕೆ ಮುಂಚೆ ನೀವು ಖಂಡಿತ ಲಿಡ್ನ ಕ್ಲೋಸ್ ಮಾಡಬೇಡಿ, ಅನ್ನ ಚೆನ್ನಾಗಿರಲ್ಲ, ಮೆತ್ತಗಾಗುತ್ತೆ. ಈ ಥರ ಈಗ ರುಚಿ ಎಲ್ಲ ನೋಡಿಕೊಂಡು ನಿಮಗೆ ಬೇರೆ ಏನಾದರೂ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ಬರ್ಸಿದ್ರೆ ಕುಕ್ಕರ್ ಹುಣಸೆ ಹುಳಿ ಚಿತ್ರಾನ್ನ ರೆಡಿ ಫ್ರೆಂಡ್ಸ್. ಓಕೆ, ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 2 ವಿಸಲ್ನ ಬರ್ಸೋಣ. ನಿಮಗೆ ತುಂಬ ಸಾಫ್ಟಾಗಿ ಬೇಯಬೇಕು ಅಂತಂದರೆ ಬೇಕಾದ್ರೆ 3ನ ಬರ್ಸ್ಕೋಬೋದು. ನನಗೆ ಉದುದ್ರಾಗೆ ಸ್ವಲ್ಪ ಇಷ್ಟ ಆ್ಯಕ್ಚುಲಿ, ಹಾಗಾಗಿ ನಾನು 2 ವಿಸಲ್ನ ಬರ್ಸ್ತಿದ್ದೀನಿ. ಇವಾಗ ಆಗಿದೆ, ಲಿಡ್ನ ಓಪನ್ ಮಾಡೋಣ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ ವಿಡಿಯೋನ ಖಂಡಿತ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಬ್ಯಾಚುಲರ್ಗಳೆಲ್ಲ ಖಂಡಿತ ಈ ವಿಡಿಯೋನ ನೋಡಿ ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ
ಓಕೆ ನೋಡಿ ಎಷ್ಟು ಉದುದ್ರಾಗಿ ಕಾಣಿಸ್ತಾ ಇದೆ, ಬಟ್ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು ಫ್ರೆಂಡ್ಸ್. ಓಕೆ, ಒಮ್ಮೆ ಮಾಡಿ ನೋಡಿ. ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ಇದ್ರ ಜೊತೆಯಲ್ಲಿ ನೀವು ಬಜ್ಜಿ ಮತ್ತು ಚಟ್ನಿ ಆ ಥರ ಎಲ್ಲ ನೀವು ಹಾಕ್ಕೊತಿರ್ಬೋದು. ಇಲ್ಲ ನಾರ್ಮಲಾಗಿ ನಾನು ಏನೂ ಮಾಡಿಲ್ಲ, ಹಾಗೆ ನಾನು ತಿಂದೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.